ನರ್ಸಿ, ಈಗ ನಾವು ಐಜ್ವಾಲ್ ಅಲ್ಲಿ ಇದ್ದೇವೆ. ಈ ಮಿಜೋರಾಂ ನಾವೀಗ ಇದು ಮಿಜೋರಾಂ ಅನ್ನುವಂಥದ್ದು ಒಂದು ಕ್ರೈಸ್ತರ ಒಂದು ರಾಜ್ಯ. ಇಲ್ಲಿ ಮೋರ್ ದೆನ್ 80%, 80ಕ್ಕೂ ಹೆಚ್ಚು ಒಂದು ಕ್ರೈಸ್ತ ಸಮುದಾಯದವರು ಇದ್ದಾರೆ. ಈ ಕ್ರೈಸ್ತ ಸಮುದಾಯದವರು ಇರೋ ಹಿನ್ನೆಲೆಯಲ್ಲಿ ಏನು ಈ ಒಂದು ರಾಜ್ಯದ ಇತಿಹಾಸದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇದು ಬಹಳ ಹಿಂದೆ ನಾವು ವಿಜಯನಗರ ಅವು ಇವು ಎಲ್ಲ ಬೇರೆ ನೋಡಿದಾಗ ಇದಕ್ಕೆ ದೊಡ್ಡ ಇತಿಹಾಸ ಇಲ್ಲ. ಕೇವಲ 200 ವರ್ಷದ ಹಿಂದ ಇಲ್ಲಿ ಸಿವಿಲೈಸೇಷನ್ ಶುರುವಾಯ್ತು. ನಾನು ನೋಡಿದಂಗೆ ಮೊದಲೆಲ್ಲ ಬೆಟ್ಟ ಗುಡ್ಡಗಳು, ಇದು ಕಟ್ಟಿಗೆ ಕಡಿಯಕ್ಕೆ, ಗಿಡ ಕಡಿಯಕ್ಕೆ ಅಂತ ಬಂದು ಆಮೇಲೆ ಇದನ್ನ ಸ್ಥಾಪನೆ ಆಯ್ತು ಅಂತ ಹೇಳ್ತಾರೆ. ಈ ರಾಜ್ಯದ ಇತಿಹಾಸ 80ಕ್ಕೆ 20% ಕ್ರೈಸ್ತರಿದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮ್ರಿದ್ದಾರೆ, ಬೌದ್ಧರಿದ್ದಾರೆ. ಅಂದ್ರೆ ಹೆಚ್ಚು ಕ್ರಿಶ್ಚಿಯನ್ಸೇ ಇರೋದು. ಅವ್ರವ್ರ ಧರ್ಮ, ಅವ್ರವ್ರ ಪರಂಪರಾಗತವಾಗಿ ಇಲ್ಲೆಲ್ಲ ಮಾಡ್ಕೊಂಡು ಬಂದಾರೆ. ಇದು ನೋಡ್ರಿ ಸೋಲಮನ್ ಟೆಂಪಲ್ ಬಹಳ ದೊಡ್ಡ ಚರ್ಚ್ ಇದು. 1996 ಸ್ಥಾಪನೆ ಆಗಿರುವಂತದ್ದು. ಇವತ್ತು ನೋಡಿ ಭಾನುವಾರ ಅನ್ನೋದಕ್ಕಿಂತ ಮುಂಚೆ ಇನ್ನುವಂಥದ್ದು ಮಿಜೋರಾಂ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲಿ ಪಾನ ನಿಷೇಧ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಪಾನ ಇದಿಲ್ಲ, ಅದಕ್ಕೆ ಮಾರುಕಟ್ಟೆ ಇಲ್ಲ. 15 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನ ಬ್ಯಾನ್ ಅನ್ನು ಲಿಫ್ಟ್ ಮಾಡೋದಂತೆ. ಏನು ಪಾನ ನಿಷೇಧ ತೆರವುಗೊಳಿಸಿ ಆನಂತರ ಎಲೆಕ್ಷನ್ ಅಲ್ಲಿ ಸೋತ್ರ. ಅಂದ್ರೆ 80% ಹೆಚ್ಚಿರುವಂತ ಈ ಕ್ರೈಸ್ತ ಸಮುದಾಯ ಇದಕ್ಕೇನು ಮದ್ಯಪಾನ ನಿಷೇಧಕ್ಕೆ ವಿರುದ್ಧವಾಗಿದೆ ಅನ್ನುವಂಥದ್ದು ಬಹಳ. ಅದೊಂದಾಯ್ತು. ಮೊನ್ನೆ ಮಣಿಪುರ ಗಲಾಟೆ ಅದು ಎಲ್ಲ ಸಂಬಂಧಿಸಿದಂತೆ ಇಲ್ಲೆಲ್ಲ ಫುಲ್ಲು ಪಾನ ನಿಷೇಧ ಮಾಡಿದ ಮೇಲೆ ಅಂದ್ರೆ ಎಷ್ಟು ವಿಚಿತ್ರ ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಮದ್ಯಪಾನ ನಿಷೇಧ ಮಾಡಿದ್ರೆ ಸ್ಟ್ರೈಕ್ ಮಾಡ್ತಾರೆ. ಆಮೇಲೆ ಅಫ್ಕೋರ್ಸ್ ಆದಾಯ ತರುವಂತ ಈ ಪ್ರವಾಸೋದ್ಯಮಕ್ಕೂ ಒಂದು ಬಹಳ ಪೂರಕವಾದದ್ದು. ಆದ್ರೂ ಕೂಡ ಇಲ್ಲಿ ಮದ್ಯಪಾನ ಬಹಳ ಸ್ಟ್ರಿಕ್ಟ್ ಆಗಿ ನಿಷೇಧ ಮಾಡಿರುವಂತದ್ದು ಪ್ರಮುಖ ವಿಚಾರ ಇದು. ಆಮೇಲೆ ಇಲ್ಲಿ ರಾಜಕೀಯ ಪಕ್ಷಗಳದ್ದು ಜಾಸ್ತಿ ನಡೆಯಲ್ವಂತ. ಈಗ ನೋಡ್ರಿ ಇಂಡಿಪೆಂಡೆಂಟ್ ಪ್ರಾದೇಶಿಕ ಪಕ್ಷ ಇಲ್ಲಿ ಆಡಳಿತ ನಡೆಸಿ. ಈಗ ಒಂದು ಈಗ ಭಾನುವಾರ ನಾವು ನೋಡಿದ್ವಿ, ಎಲ್ಲ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದ್ದಾವೆ. ಎಲ್ಲೂ ಒಂದು ಚಾ ಸಿಗ್ತಾ ಇಲ್ಲ. ಹೌದು, ಒಂದು ಚಾ ಸಿಗ್ತಾ ಇಲ್ಲ, ಒಂದು ಬಂದ್ ಸಿಗ್ತಾ ಇಲ್ಲ. ಹೌದು, ನಮ್ ಕಡೆ ಕರ್ಫ್ಯೂ ಆಗುತ್ತಲ್ಲ. ಕರ್ಫ್ಯೂ ಇದ್ದಂಗೆ ಕೋವಿಡ್ ಟೈಮಲ್ಲಿ ಹಿಂಗಿತ್ತು. ಕೋವಿಡ್ ಟೈಮಲ್ಲಿ ಈ ತರದ ವಾತಾವರಣ ಇತ್ತು ನೋಡಿ. ದೇವಸ್ಥಾನ ಚರ್ಚು ಸಾಮಾನ್ಯ ಭಾನುವಾರ ತೆರೆದಿರ್ಬೇಕು. ಅದ್ರಲ್ಲಿ ಭಾನುವಾರ ಚರ್ಚನ್ನು ಕೂಡ. ಹೌದು. ನಾವು ನಿನ್ನೆ ಹೇಳ್ದಂಗೆ ಇಲ್ಲಿ ಶ್ರಮಜೀವಿಗಳು ಸಂಡೇ ಒಂದು ದಿವಸ ಆರಾಮ್ಸೆ ಇರ್ತಾರೆ, ಚರ್ಚ್ಗೆ ಹೋಗ್ತಾರೆ, ಬೆಳಿಗ್ಗೆ ಬರ್ತಾರೆ, ಎಲ್ಲ ಅಂಗಡಿ ಮುಂಗಟ್ಟು ಕ್ಲೋಸು, ಒಂಥರ ಕರ್ಫ್ಯೂ ವಾತಾವರಣ. ಅಘೋಷಿತ ಬಂದು ಒಂದ್ ಅಂಗಡಿ ತೆಗ್ದಿಲ್ಲ ನಾವು ಇಡೀ ಐಜ್ವಾಲ್ ನೋಡಿದ್ರೆ ಅಂತಂದ್ರೆ ಬಹಳ ವಿಶೇಷ. ಐಜ್ವಾಲೇ ಒಂದು ಕೌತುಕದ ಒಂದು ನಿಧಿ. ಆ ನಿಧಿಯನ್ನ ನೀವು ಕೂಡ ಅನ್ವೇಷಣೆ ಮಾಡೋದಕ್ಕೆ ಬನ್ನಿ ಅಂತ ಹೇಳ್ತಾ ಏನ್ ಹೇಳ್ತೀರಾ ನರ್ಸಿ? ಬರ್ಲೇಬೇಕು ನೀವು ಒಂದ್ಸರಿ. ಥ್ಯಾಂಕ್ ಯು.